ಸುಮಾರು ಟೈಮ್ ನಂತರ ನಾನು ನಮ್ಮ ಕಾಲೇಜ್ ಅಂದರೆ ಡಿಗ್ರಿ ಕಾಲೇಜಿಗೆ ಹೋಗ್ತೇವೆ. ಅದೇ ಉಪ್ಪಿಟ್ಟು ಬೇರೆ ತಿಂಡಿ ಇಲ್ಲ ನಮ್ಮ ದೇಶದಾಗೆ. ಚಪ್ಪಲ್ ಅವ ಹೊಳಿದ್ರೆ ಅಡಿಲ್ಲ, ಚಪ್ಪಲ್ ಹೊಳಿಬೇಕು. ಅದಕ್ಕೆ ನೀನು ಒಳ್ಳಾಗಿದ್ದಾರ. ಇಲ್ಲಿ ನಾನು ಮದನ ಮತ್ತು ಸುಮಂತ್ ಅಂತಿದ್ದ, ಅವ್ನು 3 ಜನ ಇಲ್ಲಿ ಕುದಂತಿರು. ಜಮಾಲ್ ಬರೋದೆಲ್ಲ ಅಪ್ರೂಪ್ ಆಗಿತ್ತು. ನಮ್ಮ ಮದನ ಅವಾಗ ಹೆಂಗಿದ್ದೆ ಕಣ್ಣು, ಈಗೂ ಹಂಗೆ. ಅವಾಗೆ ಕಾಲೇಜ್ ಇದ್ದಂಗೆಲ್ಲ ನಾವು ಈ ಕಾಲೇಜ್ ಸರಿ ಬರುವುದಲ್ಲ, ಕ್ಲಾಸ್ ಸರಿ ಕೂತ್ಕೊಂಬದಲ್ಲ. ನಮ್ಗೆ ಈಗ ಅನ್ಸ್ತದೆ ಈ ಕ್ಲಾಸ್ ರೂಮೆಲ್ಲ ಕಾಣ್ತಿದ್ದಂಗೆ ಬರ್ಬೇಕಿತ್ತಲ್ಲ ಅನ್ಸ್ತು, ಈಗ ಅನ್ಸ್ತದೆ. ಹೆಲೋ ಕರ್ನಾಟಕ, ವೆಲ್ಕಮ್ ಟು ಮೈ ನ್ಯೂ ಅನದರ್ ವಿಡಿಯೋ. ಗೈಸ್ ಸುಮಾರು ಟೈಮ್ ನಂತರ ನಾನು ನಮ್ಮ ಕಾಲೇಜ್ ಅಂದರೆ ಡಿಗ್ರಿ ಕಾಲೇಜಿಗೆ ಹೋಗ್ತೇವನೆ. ಅಲ್ಲೊಂದು ಏನೋ ಫಂಕ್ಷನ್ ನಡೀತದೆ ಅಂದರೆ ಹಳೆಯ ವಿದ್ಯಾರ್ಥಿಗಳು ಅಷ್ಟು ಜನ ಬರ್ತಾರೆ. ಅದಕ್ಕೋಸ್ಕರ ಸರ್ ಇನ್ವೈಟ್ ಮಾಡ್ಯಾರೆ, ಹೋಗುವ. ಅಲ್ಲಿ ನಾವೀಗ ಯಾರ್ಯಾರು ಮೀಟ್ ಆದ್ರು, ನಮ್ಮ ಕ್ಲಾಸ್ ರೂಮ್ ಹೇಗಿತ್ತು, ನಮ್ಮ ಕಾಲೇಜ್ ಹೇಗಿತ್ತು ಅನ್ನೋದೆಲ್ಲವೂ ತೋರಿಸ್ದೆ. ಬನ್ನಿ. ಓಕೆ, ನಾವು ಒಬ್ಬನೇ ಅಲ್ಲ, ನನ್ನ ಜೊತೆ ಮದನ್ ಕೂಡ ಬರ್ತೇವನೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಪಟ್ಟ ರೆಡಿಯಾಗಿ ಸೀದಾ ಹೋಗುವ. ಚಲೋ. ಓಕೆ, ರೆಡಿಯೆಲ್ಲ ಆಯಿತು. ಈಗ ಸೀದಾ ತಿಂಡಿ ತಿನ್ನುವ. ಸರಿ, ತಿಂಡಿ ನಮ್ಮನೆ ಯಾವ ಇದೆ, ಎಲ್ಲರೂ ಹೋಗ್ಬೇಕಂದ್ರೆ ಉಪ್ಪಿಟ್ಟು. ಅಯ್ಯೋ ದುರ್ವಿಧಿಯೇ, ಉಪ್ಪಿಟ್ಟು ಬಿಟ್ಟು ಬೇರೆ ತಿಂಡಿ ಇಲ್ಲ ನಮ್ಮ ದೇಶದಾಗೆ. ಇಲ್ಲ, ಚಾನ್ಸೇ ಇಲ್ಲ. ಓಕೆ, ಹೋಗು, ಟೈಮ್ ಆಯ್ತು. ಬಂದ ನಮ್ಮ ಪಾರ್ಟ್ನರ್ ಬಂದ, ಸೀದಾ ನೆಡುವ. ಅಣ್ಣ ಏನಣ್ಣ ಇಷ್ಟು ದಿವಸ ಆದ್ಮೇಲೆ ಪೂರ್ವಪದ ದರ್ಶನ ಕೊಟ್ಟು ಸುಡಿಗೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಚಪ್ಪಲ್ ಕಾಣಿ, ಚಪ್ಪಲ್ ಅವ ಹೊಳಿದ್ರೆ ಅಡಿಲ್ಲ, ಚಪ್ಪಲ್ ಹೊಳಿಬೇಕು. ಅಡಿಲ್ಲ ಅಪ್ಪ. ಓಕೆ, ಈಗ ಇಲ್ಲೇ ಎಂಟ್ರೆನ್ಸ್ ಹತ್ತಿರ ಬಂದದೆ. ಈಗ ಹೋಗುವ. ಒಂದೆರಡು ಫ್ರೆಂಡ್ಸ್ ಎಲ್ಲ ಅವ್ರು ಕರ್ಕೊಂಡು ಸೀದಾ ಹೋಗುವ. ಅಜ್ಜಿ, ಪ್ಯಾನ್ ಇಂಡಿ ಅಜ್ಜಿ. ವಿಡಿಯೋ ಮಾಡ್ತಾರೆ. ಆರಾಮಿದ್ರ? ನಮ್ಗೆ ಹಾಕ್ರಿ. ಉದ್ದಾಗ ನಮ್ಗೆ ಅದು ಯಾರ್ದು ಸುವರ್ಣ ಉದ್ದಾಗ ಅಲ್ಲಿ ಕೇಳಿಟ್ಟ. ಓಕೆ ಅಜ್ಜಿ, ನಮ್ಮ ಮನೆ ಬರೋಷ್ಟು ಹೇಳಾಕ್ತು. ಕಾಲೇಜ್ ಬಿಟ್ಟು ನಾ ಸೀದಾ ಇಲ್ಲೇ ಬರೋದಾಯ್ತು ಅಜ್ಜಿ ಜೀವನ್ ತಿಮ್ಕೆ. ನೀನು ಇಲ್ಲೆಂತ ಫೋಟೋ ತೆಗಿದ್ಯಪ್ಪ ಅದು ಹೇಳು ನನಗೆ. ಎದಕ್ಕಿಲ್ಲ, ಸ್ವಲ್ಪ ಮಾತಾಡ್ಸ್ಕೊ ಹೋಗಂಗ ಬನ್ನ. ಇಲ್ಲ 1 ಅವರ್ ಬಂದಿರಾ ಕಾಲೇಜ್ಗೆ? ಈಗ ಸೀದಾ ಹೋಗೋ ಕಾಲೇಜಿಗೆ. ನಮ್ನಿ ಮರೆ ನಂಗೆ ಮದ ನೀ ಇದಾಗಿದೆಯಾ, ನೀ ಬಿಪೆಡ್ ಎಂಪೆಡ್ ಸರ್. ಈಗ ಇವ್ ಸರ್ ಇವ್ ಹೋಗಕ್ಕೇನಿದಿಲ್ಲ. ಪಾತಿದಾಗೆ ಸರ್ ನಮಸ್ತೆ ಎಲ್ಲ ಅಂತ ಹೇಳ್ತಾರೆ. ನಮಗೆ ಎಂತ ಮಾತಾಡ್ತಾರ ಅನ್ನೋದು. ಅಜ್ಜಿ ಕಂಡೆ ನಾವು ಬತ್ತಿದಂಗೆ ಎಂತ ವ್ಯಾಪಾರ ಶುರು ಆಯ್ತಲ್ಲ. ಅಜ್ಜಿ ನಾವು ಕಾಲೇಜ್ ಇದ್ದಂಗೆ ಹಂಗೆ ಸಿಕ್ಕಾಪಟ್ಟಿ ವ್ಯಾಪಾರ ಮಾಡ್ತೀವಿ. ಒಬ್ಬ ನೀವು ತಗೊಂಡು 2 ರೂಪಾಯಿ ಒಟ್ಟಾಡಿನೇ ಗತಿ ಆಗಿತ್ತು ಪಾಪಜ್ಜಿ. ಅದಕ್ಕೆ ನೀನು ಒಳ್ಳಾಗಿದ್ದಾರ. ಇನ್ನೇನು ನಮ್ಮ ಕಾಲೇಜು ಹತ್ತಿರ ಬರ್ತಾ ಇದೆ. ಬಂತು ಕಾಲೇಜು ಶಾಶ್ವತ. ಇದು ನಮ್ಮ ಕಾಲೇಜ್ ಎಂಟ್ರೆನ್ಸ್. ಈಗ ಸೀದಾ ಒಳಗೆ ಹೋಗುವ. ಎಂತ ಮೇಡಮ್ ಸ್ವೀಟ್ ಬಾಕ್ಸ್ ಸರ್? ಎಂತ ಮೇಡಮ್ ಸ್ವೀಟ್ ಬಾಕ್ಸ್ ಸರ್? ನಮ್ಮ ಕಾಲೇಜ್ ಸಖತ್ ಕಾಣೋದ್ರೆ ಇದೊಂದೇ ಶಾರದಾ ಮೂರ್ತಿ. ಇದು ದುನಿಯಾ ಪಿಕ್ಚರಾಗಿ ಇವ ಹಾಕಂದಾರ, ದುನಿಯಾ ವಿಜಯ್ ಯಾಕಂತಾನೆ ಆ ಥರ ಕಂತ. ಪ್ರಶಾಂತ್ ಇದು ಯಾವ ಜಾಗನ? ಕಾಲೇಟ್ರ್ ಹಾಟ್ರು ಪ್ರಿನ್ಸಿಪಲ್ ರೂಮು. ಇಲ್ಲಿ ಒಂದ್ಸಲ ನಮ್ಮದು ದೊಡ್ಡ ಗಲಾಟೆ ಇತ್ತು, ನಂದು ಚಿನ್ಮಯಂದರ ಗಲಾಟೆ ಇತ್ತು. ಇಲ್ಲೇ ಪ್ರಿನ್ಸಿಪಲ್ ಮುಂದೆ ಇಲ್ಲೇ ನಿಂತಿರ್ ನಾವೆಲ್ಲ ಗಲಾಟೆ. ಬರೀ ಡೌಗಳು ಕುಂಟ್ರಮ್ಮ ಇದು ಹಿಂಗಾಗಣ್ಕಂಡ್ರೆ ಯಾರು ನಿಜ ನೋಡಿದ್ರೆ. ಮೇಡಮ್ ನಮಸ್ತೆ. ಇಲ್ಲ ಮೇಡಮ್, ಇಲ್ಲ ನೋಡಿ ನಾನು ಇಲ್ಲ ಮೇಡಮ್. ಗೈಸ್ ನಮಗೆ ಚೀಲ ಕೊಟ್ಟಿರೋದು ಎಂತ ಕಾಣುವ. ಓಪನ್ ಮಾಡಿ ಬಂದು ನಾವು ಬರೀ ನಾವು ಬರೀ ಆವಾಗಿಂದ ಎಂತ ಕಾಮ್ದ ಸ್ವೀಟ್ ಎಲ್ಲ
ನಮಗೆ ಪ್ರೋಟೀನ್ ಕೊಟ್ಟಾರೆ ಸ್ವಲ್ಪ ತಿನ್ನಿ ಅಂತ ಹೆಂಗಿದ್ರೆ ಕ್ಯಾನ್ಸಿಲ್ ಕಾರ್ಯ ಹಳೆ ವಿದ್ಯಾರ್ಥಿ ಅದು ಸಾರ್ಥಕ ಆಯ್ತು. ಓಕೆ ಇದ್ರಾಗ ಎಂತಿಲ್ಲ ಖಾಲಿ ಒಂದು ಡಬ್ಬಿ ಅದಷ್ಟೇ. ಓಕೆ ಹೋಗು ಗೈಸ್ ಫಂಕ್ಷನಲ್ಲಿ ನಡೀತಿದೆ. ಜನ ಎಲ್ಲ ಬಂದಾರೆ, ಒಬ್ಬರು ಬರಲಿಲ್ಲ. ಸುಮಾರು ಜನ ಬರ್ಬೇಕಿತ್ತು, ಯಾರು ಬರಲಿಲ್ಲ. ಜನನೇ ಇಲ್ಲ. ಜನ ರಾಶಿ ಜನ ಬರ್ತಾರ ಕಡಿಯೋದು ಭಾನುವಾರ. ನಾ ಇಳಿದೋದು ಇಲ್ಲಿ ಬಂದವ. ಓಹೋ ಜನ ಸಾಗರ. ಅವ್ರು ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಎಲ್ಲ ಬರೀ ನಾವೇ ಕೂತ್ಕೊಂಡ್ರೆ ಸ್ಟೂಡೆಂಟ್ ಬಲ್ಲಿಲಾಗಂದು ಸರಿನೇ ಅದು. ಇವ್ರು ಭಾಷಣ ಸ್ಟೂಡೆಂಟ್ ಇದ್ರು ಓಡೇ ಹೋಗ್ತೀರು. ಫುಲ್ ಬೋರು. ಗೈಸ್ ನಮ್ಮ ಕ್ಲಾಸ್ ರೂಮ್ ತೋರಿಸ್ತೆ. ನಮ್ಮ ಕ್ಲಾಸ್ ರೂಮ್ ಇದೆ. ಮೊದಲ ನೀನು ನಿನ್ನ ಜಾಗದಾಗ ಇಟ್ಟಿದೆ ಕಡೆಗೂ. ಗೈಸ್ ಇದೇ ನಮ್ಮ ಕ್ಲಾಸ್ ರೂಮ್. ನಾವು ಮಾಡಿದ ಕೋರ್ಸ್ಗೆ ಈ ಕ್ಲಾಸ್ ರೂಮ್ ದೊಡ್ಡಕಾಯ್ತು, ಚೆನ್ನಾಗೇ ಇರೋದಿಲ್ಲ ಆಗಿತ್ತು. ಇದೇ ನಮ್ಮ ಜಾಗ ಇದಾಗಿತ್ತು. ಇಲ್ಲಿ ನಾನು, ಮದನ ಮತ್ತು ಸುಮಂತ್ ಅಂತಿದ್ದ, ಅವ್ನು 3 ಜನ ಇಲ್ಲಿ ಕೂದಂತಿರು. ಜಮಾಲ್ ಬರೋದೆಲ್ಲ ಅಪ್ರೂಪ್ ಆಗಿತ್ತು. ಇವತ್ತಿನ ಮೋಟಿವೇಶನ್ ಸೆಲ್ಫ್ ಒಂದು 5 ವರ್ಷ ಪ್ರೋಟೀನ್ ನಮ್ಮ ಸ್ಪೋರ್ಟ್ಸ್ ಮಾಡಿ ಅಡುಗೆರು ಮಾಡಾಕರಲ್ಲ. ಕಡೆಗೆ ಚಾ ಕುಡಿದ್ರೆ ನಮ್ದೇ ರಾಜ್ಯನ. ಇವತ್ತು ಒಂದೇ ದಿನ. ಇವತ್ತೊಂದು ರಾಜ್ಯ ಬಾಡಿಗೆ ಎಷ್ಟು ಅಂತ ಹೇಳಿ. ನಾನು ಬೆಂಗಳೂರು ಶಿವಣ್ಣ. ತಿನ್ನಲತ್ತಿಲ್ಲ. ನಾವು ಒಳ್ಳೆ ಪಲಾವ್ ಮಾಡ್ಕೊಂಡು ಮಾಡಿದ್ದೆ. ಪಲಾವ್ ಇಲ್ಲ, ಉಪ್ಪಿಟ್ಟು ನಮ್ಮ ಮನೆಗೆ ಇದೆ ಮಾಡಿದ್ದು. ಮಸೀರ ಇರಲಿ, ಇದರ ಕೊಟ್ಟರಲ್ಲ ನಾ ಖಾಲಿ ಚೂಡೋತಿತ್ತು. ಅದನ್ನು ಮನೆಗೆ ಊಟ ಮಾಡಿಲ್ಲ ಇತ್ತು, ತಿಂದಿಲ್ಲ ಇತ್ತು. ಇವತ್ತು ಕೊಟ್ಟರೆ ಗೊತ್ತಿತ್ತು. ತಿಂಡಿ ಎಲ್ಲ ತಿಂದಾಯ್ತು. ಇರಲಿ, ಯಾವುದೋ ಒಂದು ಕೊಟ್ಟರಲ್ಲ ತಿನ್ನು. ನಮ್ಮ ಗ್ರೌಂಡು, ನಾ ಈ ಕಾಲೇಜಿಗೆ ಬರೋ ಕಾರಣನೇ ಈ ಗ್ರೌಂಡ್ ನೋಡ್ಕೊಂಡು ಬಂದದ್ದು. ಗ್ರೌಂಡ್ ಮತ್ತು ಈ ಹುಚ್ಚಪ್ಪ ಮತ್ತೆ ನಿಂತಾಗುತ್ತೆ. ಇವು ನನಗೆ ಯಾವಾಗೂ ಪರಿಚಯ ಇದ್ದವನೇ. ಇವ ಕತ್ತಿ ಎಂತಾಗದಂತ ಹೇಳಿದ್ರೆ, ಇವು ನಂಗೆ ಅಡ್ಮಿಷನ್ ಮಾಡೋದೇ ಗೊತ್ತಿಲ್ಲ ನಮ್ಮ ಇದಕ್ಕೆ ಕೋರ್ಸ್ಗೆ. ಕಡೆ ಗ್ರೂಪ್ ಹೋಗಂತೆ ಇವು ಅಡ್ಮಿಷನ್ ಮಾಡಲ್ಲ ಸತ್ತವ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ನನ್ನ ಗ್ರೌಂಡ್ ಕಣಿದೆ. ವಾಲಿಬಾಲ್ ಅಂದ್ರೆ ಜಿಮ್ ಕೊಡ್ತಿದ್ದವ. ವಾಲಿಬಾಲ್ ಅಂದರೆ ಸಾಕು. ಮೊದಲು ವಾಲಿಬಾಲ್, ಕಲ್ಲು ಪುಸ್ತಕ ಬೇಡ ಎಂಥದ್ದು ಬೇಡ, ಮೊದಲು ವಾಲಿಬಾಲ್. ಇಲ್ಲಿ ಬಂದು ಹಾರೆಲ್ಲ ಬೀಳ್ತೀನಪ್ಪ. ಈಗ ಬಿದ್ದು ಈಗ ದೊಡ್ಡ ಮಾಸ್ಟರ್ ಆಗೋದ ಕಡೆಗೂ. ನಮ್ಮ ದೋಸ್ತರೆಲ್ಲ ಬೆಳೀಲಿ ಮಾರೆ, ಮಾಸ್ಟರ್ ಆಗಿ ನಾವು ಕೇಳೋ ಟೈಮಾಗ ಸಾಲ ದುಡ್ಡೆಲ್ಲ ಕೊಟ್ಟರೆ ಸಾಕು. ನಂಗೆ ಸಾಲ ಕೊಡಬೇಕಲ್ಲ. ನನ್ನ ಟರ್ನ್ ಅವರೇ 1 ಕೋಟಿ ವರ್ಷದ ಅಲ್ಲ, ಒಂದು 300 ಕೋಟಿ ಇತ್ತಲ್ಲ. ಅಲ್ಲ ಏನೋ 300 ಕೋಟಿ ಟರ್ನ್ ಓವರ್ ಬಿದ್ದು ನಮ್ರಿ. ಇಲ್ಲಿ ನಮ್ಮ ಕಾಲೇಜ್ ಡೊನೇಷನ್ ಮಾಡಾನೆ. ನಮ್ದು ಟರ್ನ್ ಓವರ್ 300 ರೂಪಾಯಿ ಲಾಗ್ ಆಗುತ್ತೆ. ಇದು ನಮ್ಮ ನೀರು ಕುಡಿಸೋ ಸ್ಪಾಟ್. ಮರೆಯ ನೀ ಟ್ರೋಫಿ ಸುದ್ದಿ ಬಿಡು ಮರೆ. ಇವ್ ಮರೆ PT ಸರ್ ಆಗಲೇ ತಪ್ಪೈತೆ. ಬರೀ ಟ್ರೋಫಿ ಕಂಡೆ ಗ್ರೌಂಡ್ ಕಂಡೆ ಮಕ್ಮ ನೋಡಿತ್ತೇನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮದು ಅವಾಗ ಹೆಂಗಿದೆ ಕಣ್ಣು, ಈಗೂ ಹಂಗೆ ಕಣ್. ಕಾಲೇಜ್ ಮುಗಿದ್ರು ನಮ್ಮ ಸರ್ ಎಲ್ಲ ಅವರೇ ತೋರಿಸ್ತಾರೆ. ಸರ್ ಸಲಾಮ್ ಅಲೈಕುಮ್ ಸರ್. ಕಡಿ ಸರ್. ಸರ ಹೌದು ಸರ, ತೋರಿಸ್ಬೇಕಲ್ಲ ಸರ. ಅಂದರೆ ಸುಮಾರು ಸರ್ ಬರೋದಿಲ್ಲ ಒಂದು ಲೋ ಬಜೆಟ್ ಡ್ರಾಯಿಂಗ್. ನಮ್ಮ ಸರ್ ರೋ ಸರ್ ಹೌದು ಸರ. ಅಕ್ಕಳಲ್ಲ ಸರ, ಸ್ವಲ್ಪ ತಿದ್ದಿ ಬುದ್ಧಿ ಹೇಳಿ. ಹೆಸರು ಯಾಣ ಅಂತದೆ. ಕೋಲ್ ಬಿಡ್ರೆ ಮೈಟಿಂಗ್ ಆಗುತ್ತೆ. ನಿಮ್ಮ ಏಜ್ ಹೇಳಿ. ನಾಳೆ 42 ಕರೆಕ್ಟ್ ಸರ. ನೀ ಹೇಳ 39. ವಾವ್, ನೀ ಹೇಳ ಸರಿ ಸರ್. ನೀವು ಹೆಂಗಿದೆ ಅದಕ್ಕೆ ಸರಿ ಸರ್ ನಿಮಗೆ ಇಲ್ಲಿ ಕಾಣಿಸ್ತು ನೋಡಿ. ಇದೇ ನಮ್ಮ ಕ್ಯಾಂಟೀನ್ ಆಗಿತ್ತು ಕಾಲೇಜ್ದು. ಈಗ ಓಪನ್ ಇಲ್ಲ. ಓಪನ್ ಇದ್ರೆ ಒಳಗೆಲ್ಲ ತೋರಿಸ್ತಿದ್ದೆ. ಅವ್ರು ಇಬ್ಬರಿದ್ರು, ಒಳ್ಳೆಯಿದ್ರು ಅವರು. ಕಡೆಗೆ ನೀ ಬರೀ ಹುಕ್ಕ
ನಮ್ದ್ರಾಗ ಅಷ್ಟಕ್ಕಷ್ಟು ಫೇಲ್ ಆದವ ನನ್ನ ಮಗ ಅಂದ್ರೆ ಹೋಗ್ಲಿಲ್ಲ ಅವನು. ಬರ್ದದ್ದೆಲ್ಲ ಫೇಲ್ ಆಯ್ತಿದ್ದು ಗುಡ್ ಮಾರ್ನಿಂಗ್. ಹಾಯ್ ಅಣ್ಣ ಹೇಳ್ಬೇಕಾ? ಹೇಳು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ. ಚಾನ್ಸ್ ಸಿಕ್ತಂತೆ ಹೌದಾ? ಹೌದು ನಮಗೆ ಸಿಕ್ತಪ್ಪ. ಸುಮಾರು ಜನ ಇದೇ ಕೇಳಿ ಮಾಡ್ಲಾರ, ನಾನೇ ಮಾಡಲ್ಲ. ನಂಗೆ ಹೇಳಿ ಬೇಜಾರು ಬಂತು ಗೈಸ್. ಆವಾಗ ನಾವು ಕ್ಯಾಂಟೀನ್ ತೋರಿಸ್ತಾ ಅದು ಮುಚ್ಚಾಕಾರ ನಾ ಕ್ಯಾಂಟೀನ್ ನೋಡಿ ನಾವೆಲ್ಲ ಹೇಳ್ಕೊಂತ ನಾವು ವಿಡಿಯೋದಾಗ ಅಲ್ಲಿ ಕ್ಯಾಂಟೀನ್ ಇತ್ತು ಅಲ್ಲಿ ಹೋಗ್ವಲ್ಲ ಅಂತ ಕಂಡ್ರೆ ಆ ಕ್ಯಾಂಟೀನ್ ಮುಚ್ಚಾಕಂತ ಗೊತ್ತಿಲ್ಲ ಗೈಸ್. ಕ್ಯಾಂಟೀನ್ ಇಲ್ಲ ಅದೇ ನೋಡಿ, ನಾನು ಅದೇ ನೋಡಿದ್ದೆ. ದೇವಸ್ಥಾನ ಕಡ್ದಂಗೆ ಕಟ್ಟಾರಂದಿ ಸಾಕತ್ತದಲ್ಲ. ಲಾಗ್ ಅಂದ್ರೆ ಇದಕ್ಕೆ ಲಾಗ್ ಅಂತ ಒಳ್ಳೆ ಮಾಡ್ಯಾರ. ನಮ್ಮ ಹಣೆ ಬರಕ್ ನಾವು ಇದ್ದಂಗೆ ಇದ ಇಲ್ಲ ಆಗಿತ್ತು ಅದೇ ಬೇಜಾರು. ಸಪ್ರೇಟ್ ಮಾಡ್ರೆ ಅದು ಒಂದು ಮಾಡ್ರದು ಆಗುದಲ್ಲ. ಒಳ್ಳೆ ಮಾಡಾರಲ್ಲ, ಪ್ಲೇಟ್ ಎಲ್ಲ ಕಣ ಚೇಂಜ್. ಶ್ರೀಶಾ ಇದೇ ಖುಷಿಗೆ ಎಂತಾರು ಕೊಡ್ಸ. ಶ್ರೀಶಾ ಯಾವ ತಗೊಂಡ ಎಂತಾರು ತಗ ನೀನು? ಹೌದಾ? ನಾನಲ್ಲ ತಗೊಂಡ್ ಎಂತ ತಗೊಂಡ ಮರೆಯ ಕಣ. ಸೀನಿಯರ್ಸ್ ಅಂದ್ರೆ ಹಿಂಗಿರ್ಬೇಕು. ಇಲ್ಲೊಂದಾದ ಸೀನಿಯರ್ ಇದು ಎಂದಕ್ಕಿಲ್ಲ ನಮ್ಗೆ ತೆಗಿಸ್ಕೊಡಂತ ಕೊಡ್ತಿಲ್ಲಾಗಿತ್ತು. ಈಗ ಕೊಡ್ತಾರೆ ಇಲ್ಲ ಇಲ್ಲ ನಾ ಹೇಳಂತಲ್ಲ ಈಗ ಇವ ಹ್ಯಾಂಪಳದು. ಕ್ಯಾಂಟೀನ್ ಎಲ್ಲ ಒಳ್ಳೇದೆ, ಎಲ್ಲ ಚಂದ, ನಂಗೆ ಇಷ್ಟ ಇದೆ. ಯಾರಲ್ಲ ಹುಡುಗ ಹುಡುಗಿನ ಮತ್ತೆ ಬೇರೆ ಮಾಡಿರೋದೆ ಈಗ ಬೇಜಾರು. ನಂಗೆ ಭಾಳ ಬೇಜಾರಾಗಂದ್ರೆ ಹುಡುಗ ಹುಡುಗಿರಲ್ಲವ ಅವಾಗ ಎಂತ ಸುಮ್ಮನೆ ಉದಂಟ ನೀವೆಲ್ಲ ಇದ್ಯಲ್ಲ, ಅದಕ್ಕೆ ಒಂದೇ ಒಂದೇ ಬಿಟ್ಟಿಲ್ಲ ಆಗಿದೆ. ಇದು ಹಾಕೋದಿಲ್ಲ, ಎಡಿಟಿಂಗ್ ಮಾಡೋದು ಅವನೇ. ಇದು ಹಾಕೋದಿಲ್ಲ. ನಾವು ಬಿಟ್ಟ ಮೇಲೆ ಎಲ್ಲ ಕಾಲೇಜ್ ಉದ್ದಾರ ಆಗುದನ್ನೇ. ನೀನು ಮಕ್ಕ ಕಂಡ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೀ ಇರ್ಬೇಕಾದ್ರೆ ಇದಿರ್ಲಿಲ್ಲ ಆಗಿತ್ತು. ನೀ ಬಿಟ್ಟ ಮೇಲೆ ಇದೆಲ್ಲ ಕ್ಯಾಂಟೀನ್ ಮಾಡೋದು. ನಮ್ದು ಒಳ್ಳೆ ಸೀನಿಯರ, ನಮ್ಮ ಕಾಮಕಟ್ಟೆ ಕಾಮಿಡಿ ಎಲ್ಲ ಒಳ್ಳೆ ತಕ್ಕಂತ ಏನು ರಿಯಾಕ್ಟ್ ಮಾಡೋದಿಲ್ಲ. ಅಣ್ಣ ಪಾಪ ಅದೇ ಖುಷಿ ಆಯ್ತು, ದುಡ್ಡು ಕೊಟ್ಬಿಟ್ಟು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಬರುತ್ತಾರ ನೋಡ ನಿಮ್ಮ ಫ್ಯಾನ್ಸ್ ಎಲ್ಲ ಹೆಂಗೆ ಅವ್ರೆ ಬರ್ತದಲ್ಲ. ಓಕೆ ಏನೋ ಸನ್ಮಾನ ಅದಂತ ನೋಡುವ. ನನ್ನ ಲೆಕ್ಕ ಎಲ್ಲ ಮುಗ್ದೋಯ್ತೇನೆ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಊಟಿಗೆ ತಿನ್ಬೇಕು ನಮ್ಮದನ್ನು ಎತ್ತದ ಕೈ. ಊಟ ಕೊಟ್ಟರೆ ಊಟ ಮಾಡ್ಕೊಳ್ಳೋದು ಒಳ್ಳೆ ಐಟಮ್ ಅಲ್ಲಿ ಒಳ್ಳೇದೆ. ಯಾವ್ದು ಪಲಾವು ಬೋಂಡ್, ನನ್ನ ಬೋಂಡ ಕಮ್ಮಿ ಅದು ಸೈಜ್ ಮತ್ತೊಂದು ಅಡ್ಡ ಭಾರಿ ಊಟ ಮಾಡೋದು. ಬರೋದ್ರೆ ಬಾ, ಮತ್ತೆ ನಮ್ದು ರೂಮ್ ಉಂಟು. ನಿಮ್ದು ರೂಮ್ ಉಂಟ? ಮಾಡಿಲ್ಲ ಅಡಿಲಿವ ಹೋಗ್ಬಿಟ್ಟು ಬಾ. ಓಕೆ ಊಟ ಎಲ್ಲ ಆಯಿತು. ನಾ ಎಂತ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ, ಇಲ್ಲಿ ಹಳಿ ವಿದ್ಯಾರ್ಥಿ ಅಷ್ಟು ಜನ ಇನ್ವೈಟ್ ಮಾಡಿರಲ್ಲ, ನಾನು ಕಡೆ ಸಿಕ್ಕಾಪಟ್ಟಿ ಜನ ಬದನ ಮಾಡಿದ್ದೆ ಅಂತ ಸಿಕ್ಕಾಪಟ್ಟಿ ಜನ ಕಲ್ತಾರಲ್ಲ ಇಲ್ಲಿ ನೋಡಿ ಬಂದು ಕಾಂತೆ ಯಾರು ಇಲ್ಲೆಲ್ಲ ಖಾಲಿ ನನ್ನ ಲೈಕ್ ಏನೋ ಒಂದು ಸ್ವಲ್ಪ ಏನಾಗದು. ಅದಕ್ಕೋಸ್ಕರ ಇವತ್ತು ಭಾನುವಾರ ಜಾಸ್ತಿ ಬರಬೇಕಿತ್ತು, ಯಾರೂ ಬರಲಿಲ್ಲ. ಇರಲಿ, ನಾ ಮತ್ತು ಕಾಲೇಜಿಗೆ ಬರ್ತೀವಿ ಸುಮಾರು 2 ವರ್ಷ ಹಂಗೆ ಬಂತಲ್ಲ, ಅದಕ್ಕೋಸ್ಕರ ಬಂದು ನೋಡು ಬಂದು ನಮ್ಮ ಮತ್ತು ಮದನ ನಿಮ್ಮ ಸರ್ ಆದ ಈ ಕಡೆ ನಿಮ್ಗೆ ಬರಲಿಲ್ಲ ಆಯಿತು. ಅದಕ್ಕೋಸ್ಕರ ಒಂದು ರೌಂಡ್ ಹಾಕು ಅನ್ಕ ಬಂದರೆ ಓಕೆ. ಮತ್ತು ಸುಮಾರು ಫ್ರೆಂಡ್ಸ್ ಎಲ್ಲ ಬಂದಿದ್ದು ಮಾತಾಡ್ಸ್ತಿದ್ದು ತೋರಿಸ್ತಿದ್ದೆ, ಆದರೆ ಅವ್ರು ಯಾರೂ ಬರಲಿಲ್ಲ. ಇರಲಿ, ಈಗ ಅನ್ಸಿದೆ ಆ ಕಾಲೇಜಾಗೆಲ್ಲ ಇದ್ದಂತೆ ಮಜಾ ಈಗ ನೆನಪತ್ತೆ ಅದು ನಂಗೆ. ಕಾಲೇಜ್ ಲೈಫೇ ಒಳ್ಳೇದು, ಈಗೆಲ್ಲ ಹರ್ಕಂಬರ್ಕ ಅಷ್ಟೇ. ಅವಾಗೆ ಕಾಲೇಜ್ ಇದ್ದಂಗೆಲ್ಲ ನಾವು ಈ ಕಾಲೇಜ್ ಸರಿ ಬರೋದಲ್ಲ, ಕ್ಲಾಸ ಸರಿ ಕೂತ್ಕೊಂಬದಲ್ಲ, ನಾವು ಬರೀ ಸ್ಪೋರ್ಟ್ಸ್ ರೂಮಾಗೆ ಕೂತ್ಕೊಂಡಿರ್ತೀರೋ. ನಮ್ಗೆ ಈಗ ಅನಿಸ್ತದೆ ಈ ಕ್ಲಾಸ್ ರೂಮೆಲ್ಲ ಕಾಣ್ತಿದ್ದಂಗೆ ಬರಬೇಕಿತ್ತಲ್ಲ ಅನ್ಸಿ ಈಗ ಅನಿಸ್ತದೆ. ಎಲ್ಲರಿಗೂ ಹಾಗೆ ಆಗ್ತದೆ. ಇರಲಿ, ಮಜಾ ಇತ್ತು ಕಾಲೇಜ್ ಅಂದ್ರೆ. ಅದೆಲ್ಲ ಕಾಲೇಜ್ ಲೈಫ್ ಸಿಕ್ಕಾಪಟ್ಟೆ ಮಜಾ ಅದು. ಮತ್ತು ನಮಗೆ ಮುಂದೆ ಬರೋಕಾಗ್ತಿಲ್ವೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈಗ ಬಂದರೆ. ಮತ್ತೊಂದಂತ ಹೇಳ್ರಿ, ಈ ಕಾಲೇಜ್ ಸುಮಾರು ಪ್ಲೇಸ್ ಆಗಿರಲಿ ಅದೆಲ್ಲ ತೋರಿಸ್ಬೇಕಂತಿದ್ದೆ, ಆದರೆ ಇಲ್ಲಿ ಫಂಕ್ಷನ್ ಇಡೋಕ್ಕೋಸ್ಕರ ಯಾವುದು ತೋರ್ಸೋಕ್ಕಾಗ್ತಿಲ್ಲ. ಸುಮಾರು ಜನ ಬರೋರು ಇದ್ರು, ಫ್ರೆಂಡ್ಸ್ ಎಲ್ಲ ಸುಮಾರು ಕಡೆ ಎಲ್ಲ ಅವ್ರು ಯಾರೂ ಬರಲಿಲ್ಲ, ಅವ್ರನ್ನೂ ತೋರಿಸ್ಬೇಕಂತಿದ್ದೆ. ಇರಲಿ, ನಾ ಎಂತ ಅನ್ಕೊಂಡು ಬಂದಿದ್ದು ನೋಡಿ ಮನೆಯಿಂದ, ಅದು ಆಗಲಿಲ್ಲ. ಇರಲಿ, ಓಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡುವ. ನೀವು ಕಲ್ತಿರೋ ಕಾಲೇಜ್ ಯಾವುದಂತೇಳಿ ಕಮೆಂಟ್ ಮಾಡಿ. ನಮಗೆ ಮತ್ತು ಇದು ಕೊಟ್ಟಾರ ಇಲ್ವ ಅಥವಾ ನಾವು ಬೇರೆ ಕೆಲಸ ಬಂದಾರನೋ ಡೌಟು ಚೆಕ್ ಮಾಡ್ತದೆ. ಕಣ್ ಇದು ಯಾವ್ದು ಮೆಣಸಿನಕಾಳು ರಾಗಿ ಕಾಳೆಲ್ಲ ಹಾಕು ಡಬ್ಬಿ. ನೀ ಬಾಯಿಗೆ ಅಂತ ಹಾಕೊಂಡಿದ್ದು ಹೆಲ್ಮೆಟ್ ಒಂದು ಲಿಟ್ಟಾನೆ ಸಾಕು. ಹೋಗು ಮತ್ತು ನಮ್ಮನ್ನ ನೆನ್ಸ್ಕೊಂತೀರ ಓಕೆ. ಇಷ್ಟು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಒಂದು ವೇಳೆ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೆ ಸಬ್ಸ್ಕ್ರೈಬೇ ಮಾಡಿಲ್ಲ